ಇನ್ನು ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ದೆಹಲಿಯಲ್ಲಿ ಮೆಗಾ ಮೀಟಿಂಗ್ ನಡೆಸ್ತಾ ಇರುವಂತಹ ಬಿಜೆಪಿ ಚುನಾವಣೆಗೆ ರಂಗ ತಾಲೀಮನ್ನ ಶುರು ಮಾಡಿದೆ. ಇತ್ತ ಬಿಜೆಪಿಯ ಭದ್ರಕೋಟೆ ಮಂಗಳೂರಿನಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವೊಂದನ್ನು ಹಮ್ಮಿಕೊಂಡಿದೆ. ಲೋಕಸಭೆ ಚುನಾವಣೆ ಗೆಲ್ಲೋಕೆ ಬಿಜೆಪಿ ರಣತಂತ್ರ. ಟಾರ್ಗೆಟ್ 400. ದೆಹಲಿಯಲ್ಲಿ ಮೆಗಾ ಮೀಟಿಂಗ್. ಅಖಾಡ ನಿಧಾನವಾಗಿ ರಂಗೇರ್ತಿದೆ. ಯುದ್ಧಕ್ಕೆ ರಾಜಕೀಯ ಪಕ್ಷಗಳ ತಂತ್ರಗಾರಿಕೆ ಚುರುಕುಗೊಳ್ತಿದೆ. ಬಿಜೆಪಿಗೆ ಸೋಲಿನ ಬರೆ ಎಳೆಯಲು ಕಾಂಗ್ರೆಸ್ ರಣತಂತ್ರ ರೂಪಿಸುತ್ತಿದೆ. ಆದರೆ 400 ಕ್ಷೇತ್ರ ಗೆಲ್ಲಲು ಗುರಿ ಇಟ್ಟಿರುವ ಬಿಜೆಪಿ ಇವತ್ತು ಮತ್ತೆ ನಾಳೆ ಮ್ಯಾರಥಾನ್ ಮೀಟಿಂಗ್ ನಡೆಸುತ್ತಿದೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಮಂಡಳಿ ಸಭೆ ನಡೆದಿದ್ದು ಚುನಾವಣೆ ಸಿದ್ಧತೆಗಳ ಬಗ್ಗೆ ಸಮಾಲೋಚನೆ ನಡೆಸಲಾಗುತ್ತಿದೆ. 2 ದಿನ ಕೇಂದ್ರ ಸರ್ಕಾರದ 10 ವರ್ಷಗಳ ಸಾಧನೆ ಬಗ್ಗೆ ಚರ್ಚೆ ನಡೆಯಲಿದೆ. ದೇಶದ ವಿವಿಧ ಭಾಗದಿಂದ 12,000 ನಾಯಕರು ಭಾಗಿಯಾಗಲಿದ್ದು 400 ಸ್ಥಾನ ಗೆಲ್ಲುವ ಉದ್ದೇಶದಿಂದ ಸಭೆ ನಡೆಸಲಾಗುತ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಡೆಲ್ಲಿಯಲ್ಲಿ ನಡೀತಾ ಇದೆ. ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ 400 ಕ್ಷೇತ್ರಗಳನ್ನ ಗೆಲ್ಲುವಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಕರೆದಿರ್ತಕ್ಕಂಥ ವಿಶೇಷ ಕಾರ್ಯಕಾರಿಣಿ ಸಭೆ. ಸುಮಾರು 12,000ಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅತ್ತ ಬಿಜೆಪಿ ಗೆಲುವಿನ ಗುರಿ ಬೆನ್ನತ್ತಿದ್ರೆ ಇತ್ತ ಟಿಕೆಟ್ ಲಾಬಿಯು ಜೋರಾಗಿ ನಡೀತಿದೆ. ರಾಜ್ಯಸಭಾ ಟಿಕೆಟ್ ಮಿಸ್ ಆದ ಬಳಿಕ ವಿ ಸೋಮಣ್ಣ ತುಮಕೂರಿನ ಮೇಲಿಟ್ಟಿದ್ದ ಚಿತ್ತವನ್ನ ಮತ್ತಷ್ಟು ಬಿಗಿಗೊಳಿಸಿದ್ದಾರೆ. ತುಮಕೂರು ಟಿಕೆಟ್ ಕೇಳಿದ್ದೇನೆ, ಕೊಟ್ರೆ ನಿಲ್ತೇನೆ ಎಂದಿದ್ದಾರೆ. ಇನ್ನು ಹಾವೇರಿ ಟಿಕೆಟ್ ಮೇಲೆ ಆಕಾಂಕ್ಷೆ ಇಟ್ಟುಕೊಂಡಿಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇನ್ನು ಸ್ಪರ್ಧೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಬೆಳಗಾವಿ ಕ್ಷೇತ್ರದಲ್ಲಿ ನನ್ನ ಹೆಸರು ಕೇಳಿ ಬರ್ತಿದೆ, ಆದರೆ ಚುನಾವಣೆಗೆ ಸ್ಪರ್ಧಿಸುವ ನಿರ್ಧಾರ ಮಾಡಿಲ್ಲ ಎಂದಿದ್ದಾರೆ. ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ತುಮಕೂರಲ್ಲಿ ಏನೋ ಮನೆ ನೋಡ್ತಾ ಇದ್ದೀರಂತೆ ಸರ್? ನಾನು ಆ ಥರ ಯೋಚನೆ ಮಾಡಿದಪ್ಪ. ನನಗೇನು ತುಮಕೂರು ಅಷ್ಟೇನಲ್ಲ, ನನಗೆ ಬೆಂಗಳೂರು ಎಷ್ಟೋ ತುಮಕೂರು ಅಷ್ಟೇಪ್ಪ. ಬೆಂಗಳೂರಿಗಿನ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನನಗೂ ತಂದೆ ಆದಂಥ ಒಂದು ಇತಿಹಾಸ ಇದೆ. ಹಂಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ. ತುಮಕೂರಲ್ಲಿ ಬೆಂಗಳೂರಲ್ಲಿ ಏನಾದರೂ ಸೀಟ್ಸ್? ನಾನು ಅದೆಲ್ಲ ಯಾಕಪ್ಪ, ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಯ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋದು. ನಾನೇನು ಅಪೇಕ್ಷಿತನೂ ಅಲ್ಲ, ಯಾರಿಗೂ ಕೇಳ್ಕೊಂಡಿಲ್ಲ. ಹೈಕಮಾಂಡು ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ, ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡೋಣ ಅಂತ ಹಾವೇರಿ ಗದಗ ಜಿಲ್ಲೆಯ ಪ್ರಮುಖರನ್ನ ಎಲ್ಲ ನಾನು ಹೇಳಿದ್ದೇನೆ. ಆ ಪ್ರಕಾರ ಕೆಲಸ ಮಾಡ್ತೀವಿ. ಹಾವೇರಿಯಲ್ಲಿ ಮತ್ತೊಮ್ಮೆ ಬಿಜೆಪಿ ಆಯ್ಕೆ ಆಗುತ್ತೆ. ವರಿಷ್ಠರು ಪಕ್ಷ ಸ್ಪರ್ಧೆ ಮಾಡ್ರಿ ಲೋಕಸಭೆಗೆ ಅಂತಂದ್ರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ, ಅವ್ರು ಬಿಟ್ಟಂತ. ನಾನು ಯಾವುದೇ ಕ್ಷೇತ್ರಕ್ಕೆ, ನೀವು ಯಾವುದೇ ಕ್ಷೇತ್ರ ಅಂತೂ ಹೇಳಿಲ್ಲ, ನೀವು ಬೆಳಗಾವಿ ಅಂತ ಅನ್ಬೋದು, ಆದರೆ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ. ಬಿಜೆಪಿಯ ಭದ್ರಕೋಟೆ ಛಿದ್ರ ಮಾಡೋಕೆ ಕಾಂಗ್ರೆಸ್ ತಂತ್ರ. ಅತ್ತ ದೆಹಲಿಯಲ್ಲಿ ಬಿಜೆಪಿ ರಣತಂತ್ರ ರೂಪಿಸುತ್ತಿದ್ರೆ ಇತ್ತ ಮಂಗಳೂರಲ್ಲಿ ಕಾಂಗ್ರೆಸ್ ಪ್ರತಿತಂತ್ರ ಹೆಣೆಯುತ್ತಿದೆ. ಬಿಜೆಪಿ ಭದ್ರಕೋಟೆ ಕರಾವಳಿಯಲ್ಲಿ ಬಿಜೆಪಿಗೆ ಸೋಲಿನ ರುಚಿ ತೋರಿಸಲು ರಾಜ್ಯ ಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ನಿನ್ನೆಯಿಂದಲೇ ಮಂಗಳೂರಲ್ಲಿ ಠಿಕಾಣಿ ಹೂಡಿರುವ ಡಿಕೆ ಶಿವಕುಮಾರ್ ಚುನಾವಣೆಗೆ ಕಾರ್ಯಕರ್ತರನ್ನ ಸಂಘಟಿಸಲು ಪ್ಲಾನ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿರುವ ಡಿಕೆ, ಅಖಾಡಕ್ಕಿಳಿಯುವ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಎಂದಿದ್ದಾರೆ. ಮಾತಾಡಿದ್ದೀವಿ, ಆಗಲೇ ಒಂದು 3-4 ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ, ಇನ್ನೊಂದು ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ, ನೋಡೋಣ. ಬೆಂಗಳೂರು ಗ್ರಾಮಾಂತರಕ್ಕೆ ಯಾರು ಬೇಕಾದ್ರೂ ಬರಲಿ, ಕಾಂಗ್ರೆಸ್ ಕಟ್ಟಾಳುಗಳನ್ನ ಸೋಲಿಸೋಕೆ ಬಿಜೆಪಿ ರಣ ಕಲಿಗಳನ್ನ ಹುಡುಕ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರು ಗ್ರಾಮಾಂತರಕ್ಕೆ ಯಾರು ಬೇಕಾದ್ರೂ ಬರಲಿ ಅಂತ ಸವಾಲ್ ಹಾಕಿದ್ದಾರೆ. ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿ ಕಳಿಸ್ಲಿ, ನಮ್ಮ ಮತದಾರರಿದ್ದಾರೆ. ಸುರೇಶು ಡೆಲ್ಲಿಲಿ ಕೂತ್ಕೊಳ್ಳೋ MP ಅಲ್ಲ, ಹಳ್ಳಿಲಿರೋ MP. ಅದಕ್ಕೆ ನಾವು ಉತ್ತರ ಕೊಡ್ತಾರೆ. ಮತದಾರರಿದ್ದಾರಲ್ಲ, ಅವ್ರು ಭಾಳ ಪ್ರಜ್ಞಾವಂತಿದ್ದಾರೆ. ಯಾರು ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಅವರು ಅಶೋಕು ಬಂದು ನಿಂತಿದ್ರು, ಚಕ್ರವರ್ತಿ ಅಶೋಕ್ ಅವರು ಬಂದು ನಿಂತಿದ್ರು. ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ, ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ರಾಜಕಾರಣ ಆದಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ಬಿಡೋದು? ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಕುಮಾರಸ್ವಾಮಿಯೂ ನಿಂತ್ಕೊಳ್ಳಿ, ಅದು ನಮಗೇನು ಬೇಜಾರಿಲ್ಲ. ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಎರಡೂ ಪಕ್ಷದಲ್ಲೂ ತಂತ್ರಗಾರಿಕೆ ಜೋರಾಗಿ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.